ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬುಧವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ಇನ್ನೂ ನಾಷ್ಟ ಮಾಡಲಿಲ್ಲ, ನಾಷ್ಟ ಮಾಡಬೇಕು. ಸೊ ನಮ್ಮ ಮನೆಯವರು ಇಲ್ಲೇ ಎಲ್ಲೋ ಕೆಲಸಕ್ಕೆ ಹೋಗಿದ್ದಾರೆ. ಸೊ ಅವರು ಬರ್ತಾರೆ. ಸೊ ಅವ್ರು ಬರೋಷ್ಟರಲ್ಲಿ ನಾಷ್ಟ ಮಾಡಿರಬೇಕು. ನಾಷ್ಟಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಬೆಂಡೆಕಾಯಿ ಇದೆಯಲ್ವಾ, ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ. ಸೊ ಬನ್ನಿ, ನಾನು ಬೆಂಡೆಕಾಯಿ ಸಾಂಬಾರನ್ನ ಹೇಗೆ ಮಾಡ್ತೀನಿ, ಏನೇನು ಹಾಕ್ತೀನಿ ಅಂತ ನಿಮಗೂ ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ಬೆಂಡೆಕಾಯಿ ಸಾಂಬಾರು ಮಾಡೋದಕ್ಕೆ ತೊಗರಿಬೇಳೆ ಇಟ್ಕೊಂಡಿದ್ದೀನಿ. 1 ಇಡಿ ಆಗೋಷ್ಟು ತೊಗರಿಬೇಳೆ, ಆಮೇಲೆ ಒಂದು 8-9 ಅಷ್ಟು ಬೆಳ್ಳುಳ್ಳಿ ಹೆಸಲು ಹಾಕೋತಾ ಇದ್ದೀನಿ. ಟೊಮೆಟೊ ಒಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ, ಸಣ್ಣ ಸಣ್ಣದಾಗಿ ಕಟ್ ಮಾಡಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಈಗ ನುಣ್ಣಗೆ ಬೇಯಿಸ್ಕೋಬೇಕು. ಬೆಂಡೆಕಾಯಿ ಸಾಂಬಾರು ಮಾಡೋದಕ್ಕೆ ಬಾಣಲಿ ಇಟ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಪಾತ್ರೆಯಲ್ಲೂ ಮಾಡ್ಕೊಳ್ಬೋದು. ನಾನು ಫ್ರೈ ಮಾಡ್ಕೊಂಡು ಹಾಗೆ ಮಾಡ್ಕೊಳ್ಳೋಣ ಅಂತ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೆಂಡೆಕಾಯಿನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 3/4 ಭಾಗ ಅಷ್ಟು ಚೆನ್ನಾಗಿ ಬೆಂಡೆಕಾಯಿ ಫ್ರೈ ಆಗಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈಗ ಫ್ರೈ ಆಗಿದೆ. ಈಗ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಫ್ರೈ ಮಾಡ್ಕೊಂಡಿದ್ವಲ್ಲ ಬೆಂಡೆಕಾಯಿ, ಅದನ್ನು ಹಾಕ್ಕೊಂಡು ಬೇಯಿಸ್ಕೊಂಡಿದ್ವಲ್ಲ ಬೇಳೆ ಮತ್ತು ಟೊಮೆಟೊ ಮತ್ತು ಬೆಳ್ಳುಳ್ಳಿ, ಇದಿಷ್ಟನ್ನು ಹಾಕ್ಕೊಳ್ಬೇಕು. ಇದಿಷ್ಟು ಹಾಕ್ಕೊಂಡು ಸಾಂಬಾರು ಪುಡಿ ಮತ್ತು ಅರಿಶಿಣದ ಪುಡಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬೆಂಡೆಕಾಯಿ ಸಾಂಬಾರಂತೂ. ನೀವು ಟ್ರೈ ಮಾಡಿ. ಬೆಂಡೆಕಾಯಲ್ಲಿ ಬರೀ ಮಸಾಲೆ ಮಾಡ್ತಾರೆ ಅಂದ್ಕೊಂಡೆ, ಬಟ್ ಬೇಳೆ ಹಾಕಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಬೆಂಡೆಕಾಯಿ ಮಸಾಲೆ ಆಯಿತು. ಈಗ ಮೊನ್ನೆ ಭಾನುವಾರ ಉಪ್ಪಿನಕಾಯಿ ಮಾಡೋಣ ಅಂತ ನಿಂಬೆಹಣ್ಣು ನೆನೆಸಿಟ್ಟಿದ್ನಲ್ಲ, ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಮತ್ತು ಸಾಸಿವೆ ಎರಡನ್ನೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಮತ್ತು ನೆನೆಸಿಟ್ಟಿದ್ನಲ್ಲ ನಿಂಬೆಹಣ್ಣು, ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ತುಂಬ ದಿನ ಬೇಕಾದ್ರೂ ನೆನೆಸ್ಕೊಳ್ಬೋದು. ನಾನು ಕಡಿಮೆ ದಿನ ನೆನೆಸ್ಕೊಂಡಿದ್ದೆ. ಮತ್ತು ಮಿಕ್ಸಿ ಹಾಕ್ಕೊಂಡಿದ್ನಲ್ಲ ಮೆಂತ್ಯ ಮತ್ತು ಸಾಸಿವೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕ್ಕೊಂಡು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರ್ ಇತ್ತು, ಅದನ್ನು ಹಾಕ್ಕೊಂಡು ಮತ್ತು 1 ಟೇಬಲ್ ಸ್ಪೂನ್ ಖಾರಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕಿ ಫ್ರೈ ಮಾಡಿಕೊಂಡ್ರೆ ಉಪ್ಪಿನಕಾಯಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಮಾಡೋದು ಕೂಡ ತುಂಬ ಸಿಂಪಲ್ ಇದೆ, ಬೇಗ ಆಗುತ್ತೆ. ಮತ್ತು ಫ್ರೆಂಡ್ಸ್, ನೆನ್ನೆ ಬ್ಲೌಸು ಅರ್ಧಕ್ಕೆ ನಿಲ್ಲಿಸಿದ್ನಲ್ವ ಕಟ್ ಮಾಡೋದು. ಸೊ ಅದನ್ನು ಮಾಡ್ಕೊಳ್ಳೋಣ, ಫುಲ್ ಫಿನಿಶ್ ಮಾಡ್ಕೊಳ್ಳೋಣ ಅಂತ ತೊಗೊಂಡೆ. ಮತ್ತು ಅದೇ ನಾನು ಹೇಳಿದ್ದಂಗೆ ನನಗೆ ಹೇಗೆ ಮಾಡಬೇಕು, ಏನೇನು ಯಾವುದು ಅನ್ನೋ ಗೊತ್ತಿಲ್ಲ. ಸುಮ್ಮನೆ ಎತ್ಕೊಂಡು ಕೂತ್ಕೊಂಡಿದ್ದೀನಿ, ಟ್ರೈ ಮಾಡೋಣ, ಕಲಿಯೋಣ ಅಂತ. ಸೊ ಅವ್ರ ವಿಡಿಯೋದಲ್ಲಿ ಹೇಗೆ ತೋರಿಸ್ತಾ ಇದ್ದಾರೋ ಹಾಗೆ ಮಾಡ್ತಾಯಿದ್ದೆ. ನನಗನ್ಸೋ ಪ್ರಕಾರ ಪರವಾಗಿಲ್ಲ. ಫಸ್ಟ್ ಟೈಮ್ಗೆ ನಾನು ಇಷ್ಟು ಓಕೆ ಅಂತ ನನಗೆ ಅನ್ನಿಸ್ತು. ಸೊ ಆದರೂ ಗೊತ್ತಿಲ್ಲ, ಅವ್ರು ಹೇಗೆ ಮಾರ್ಕ್ ಮಾಡ್ಕೋಬೇಕು ಅಂತ ಹೇಳಿದ್ರು ಹಾಗಾಗಿ ಮಾಡಿಕೊಂಡೆ. ಆದರೆ ಒಂದು ಸತಿ ಸ್ಟಿಚ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ನನಗೆ ಹೇಗೆ ಬಂದಿದೆ ಅಂತ. ಆ ಸ್ಟಿಚ್ ಮಾಡಿದ್ಮೇಲೆ ಗೊತ್ತಾಗುತ್ತಲ್ಲ, ಆವಾಗ ಗೊತ್ತಾಗುತ್ತೆ. ಇನ್ನೂ ದೊಡ್ಡದಾಗಿ ಮಾಡ್ಕೋಬೇಕಿತ್ತ, ಚಿಕ್ಕದಾಗಿ ಮಾಡ್ಕೊಳ್ಬೇಕಿತ್ತ, ಎಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಸ್ಟಿಚ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಇದಂತೂ ನಾನು ಸುಮ್ಮನೆ ಹೊಲಿತಾ ಇರೋದು. ಇದು ಹಾಳಾದ್ರೂ ಏನು ತೊಂದರೆ ಇಲ್ಲ. ಬಟ್ ಕಲಿಬೇಕಾದ್ರೆ ಫಸ್ಟ್ ಟೈಮ್ ಹೊಲ್ದಿದ್ದೆ, ಯಾವುದು ನೀಟಾಗಿ ಬರೋದಿಲ್ವಲ್ಲ. ಸೊ ಹಾಗಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಿಸರ್ ಇನ್ನೂ ನಾನು ತೊಗೊಂಡು ಬಂದೇ ಇಲ್ಲ, ತರಬೇಕು. ಸೊ ಇದು ಬೆಲ್ಟ್ ಅಂತ ಹೇಳಿದ್ರು, ಬೆಲ್ಟ್ ಕಟ್ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಮಾರ್ಕ್ ಮಾಡಿಕೊಂಡು ಬೆಲ್ಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ನೋಡಿ, ಎಲ್ಲ ಕಟ್ ಮಾಡಿ ಇಟ್ಮೇಲೆ ಹೀಗೆ ಬಂದಿದೆ. ಅದು ಬ್ಯಾಕ್ದು ಇನ್ನು ಸ್ವಲ್ಪ ನೆಕ್ ಕಟ್ ಮಾಡಬೇಕು. ಹಾಯ್ ಫ್ರೆಂಡ್ಸ್, ಈಗ ಮತ್ತೆ ಸಂಜೆ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ತಿದ್ದೀನಿ. ನೋಡಿ, ದೇವ್ರ ದೀಪ ಕೂಡ ಹಚ್ಚಿದ್ದಾಗಿದೆ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಈ ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.